ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ವಾಗ್ದಾಳಿ ಮಾಡಿದ್ದಾರೆ. ಕುಮಾರಸ್ವಾಮಿ ಒಕ್ಕಲಿಗ ನಾಯಕರನ್ನೇ ತುಳಿದು ಹಾಕ್ತಾ ಇದ್ದಾರೆ. ಇವರು ಯಾವುದೇ ಜನಪರ ಕೆಲಸವನ್ನ ಈ ವ್ಯಕ್ತಿ ಮಾಡಿಲ್ಲ. ಇವರ ಟ್ರೆಂಡ್ ಒಂದೇ ಒಂದು, ನಾನು ಒಕ್ಕಲಿಗ ನನಗೆ ವೋಟ್ ಹಾಕಿ, ನಾನು ಒಕ್ಕಲಿಗ ನನಗೆ ವೋಟ್ ಹಾಕಿ ಅಂತ ಅವ್ರು ಕೇಳ್ತಾ ಇರ್ತಾರೆ. ಒಕ್ಕಲಿಗರನ್ನು ಯಾರನ್ನು ಬೆಳೆಸಿದ್ದಾರೆ ಇವರು? ಎಲ್ಲರನ್ನೂ ತುಳಿಯೋದೇ ಕೆಲಸ. ಯಾರಾದರೂ ಬೆಳೆದ್ರೆ ಸಾಕು, ಅವ್ರನ್ನ ಹೇಗೆ ಮುಗಿಸೋದು ಅಂತ ನೋಡ್ತಾ ಇರ್ತಾರೆ. ಇದು ಬಿಟ್ಟರೆ ಕುಮಾರಸ್ವಾಮಿ ಅವರ ಕೊಡುಗೆ ಇನ್ನೇನೂ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಎಸ್.ಆರ್. ಶ್ರೀನಿವಾಸ್. ಏನ್ ಮಾಡಿವ್ರೆ? ಏನ್ ಸಾಲ ಮನ್ನಾ ಮಾಡಿವ್ರೆ? ತುಮಕೂರಿನಲ್ಲಿ ಏನ್ ಸಾಲ ಮನ್ನಾ ಮಾಡಿವ್ರೆ? ತುಮಕೂರು ಕೊಬ್ಬರಿ ಬಗ್ಗೆ ಏನ್ ಮಾಡಿವ್ರೆ? ಅಧಿಕಾರ ಇಲ್ಲದೆ ಇದ್ದಾಗಂತ ಸಂದರ್ಭದಲ್ಲಿ ಇವ್ರು ಯಾವುದೇ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಿಲ್ಲ. ಇವರು ಟ್ರೆಂಡ್ ಒಂದೇ ಒಂದು, ನಾನು ಒಕ್ಕಲಿಗ ನಮ್ಗೆ ಓಟ್ ಹಾಕಿ, ನಾನು ಒಕ್ಕಲಿಗ ನಮ್ಗೆ ಓಟ್ ಹಾಕಿ. ಏನು ಇವು ಕೊಡುಗೆ? ಒಕ್ಕಲಿಗರಿಗೆ ಕೊಡುಗೆ ಏನಿರ್ತಕ್ಕಂಥದ್ದು? ಇವರು ಎಲ್ಲ ಒಕ್ಕಲಿಗರ ನಾಯಕರನ್ನ ತುಳಿತಕ್ಕಂಥದ್ದು ಬಿಟ್ಟರೆ ನೀವು ಎರಡೊಂದು ಮಗ್ಗಿ ಹೇಳಿದ್ರೆ ಲಾಸ್ಟ್ ಎಲ್ಲಿಂದ ತನಕ ಹೋಗುತ್ತೆ? ಲಾಸ್ಟ್ಗೆ 2/120 ಏನೋ ಬರುತ್ತಲ್ವ, 2/20 ಅಲ್ವ? ಅಷ್ಟಕ್ಕಿಂತ ಡಬ್ಬಲ್ ನಾಯಕರುಗಳನ್ನ ಒಕ್ಕಲಿಗರ ನಾಯಕರನ್ನ ತುಳಿದಿರ್ತಕ್ಕಂಥ ಏನು ಮಾಡ್ಯಾರ?